ಕ್ಷೇತ್ರಗಳಿಗೆ ಅಕ್ಟೋಬರ್ 21ನೇ ತಾರೀಕು ಉಪಚುನಾವಣೆ ಘೋಷಣೆ ಆಗಿದೆ. ಆದರೆ ಆ 17 ಜನ ಅನರ್ಹ ಶಾಸಕರೇನಿದ್ದಾರೆ ಅವರ ಅರ್ಜಿ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರತಕ್ಕಂತಹದ್ದು ವಿಚಾರಣೆಗೆ ಬಂದಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ನ್ಯಾಯವಾದಿ ಬಿ.ವಿ. ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಪ್ರಕರಣದಲ್ಲಿ ಸರ್ ಒಂದು ಗೊಂದಲ ಇರತಕ್ಕಂಥದ್ದು ಸರ್, ಈಗ 15 ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಆಗಿದೆ, ಮತ್ತೆ ಅವರ ಅರ್ಜಿ ಇನ್ನು ವಿಚಾರಣೆ ಇವತ್ತು ಕೈಗೆತ್ತಿಕೊಳ್ತಿರ್ತಕ್ಕಂತಹದ್ದು. ಈ ನಡುವೆ ಈ ಶಾಸಕರೇನಿದ್ರು ಅನರ್ಹ ಶಾಸಕರು ಚುನಾವಣೆ ಏನಿದೆ ಅದನ್ನ ಮುಂದೂಡಿ ಅಂತೇಳಿ ಏನೊಂದು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಚುನಾವಣೆಯನ್ನು ಮುಂದೂಡಬೇಕು ಅಂತೇಳಿ ಆರ್ಡರ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಈ ಇಲೆಕ್ಷನ್ ಕಮಿಷನ್ ಬಹಳ ತರಾತುರಿಯಲ್ಲಿ 6 ತಿಂಗಳು ಟೈಮ್ ಇದ್ರೂ ಕೂಡ 2 ತಿಂಗಳೊಳಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಬಾಕಿ ಇದ್ದು ಮೊನ್ನೆ ತಾನೇ ಅದನ್ನು ಸುಪ್ರೀಂ ಕೋರ್ಟೇ ಅವರ ಕಾರಣಕ್ಕಾಗಿ ಅಜರ್ನ್ ಮಾಡಿರುವಾಗ ಈ ಪ್ರಕಟಣೆಯನ್ನು ಪ್ರಕಟಿಸಿ ಅವಸರ ಮಾಡಿದ್ದು ಇಟ್ ಇಸ್ ಆನ್ ಆಕ್ಟ್ ಆಫ್ ಇಂಪ್ರೊಪ್ರೈಟಿ. ಬಟ್ ಒಂದು ವೇಳೆ ಈ ನೋಟಿಫಿಕೇಶನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇಶ್ಯೂ ಆದರೆ ಆಮೇಲೆ ಕೋರ್ಟು ತಡೆ ಆಜ್ಞೆ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಸಂವಿಧಾನದಲ್ಲಿ ಹೇಳ್ತದೆ. ಆದರೆ ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮೊದಲೇ ಈ ವಿಷಯವನ್ನು ತನ್ನ ಕೈಗೆ ತಕ್ಕೊಂಡದ್ರಿಂದ ಸಿನ್ಸ್ ದ ಮ್ಯಾಟರ್ ಈಸ್ ಸೀಸ್ಡ್ ಆಫ್ ಬೈ ದ ಸುಪ್ರೀಂ ಕೋರ್ಟ್ ಸಿನ್ಸ್ ದ ಲಾಸ್ಟ್ 1.5-2 months, the Supreme Court will have absolute power to stay the election also, is my opinion. ಇನ್ನೊಂದು ಪ್ರಶ್ನೆ, ಚುನಾವಣೆಯನ್ನೇ ತಡೆ ಹಿಡಿದು ಆಜ್ಞೆ ಕೊಡಬೇಕಂತಿಲ್ಲ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೀಕರ್ ಅವರು ಏನು ಆದೇಶ ಕೊಟ್ಟಿದ್ದಾರೆ ಇವರನ್ನು ಡಿಸ್ಕ್ವಾಲಿಫೈ ಮಾಡಿ ಆ ಆದೇಶವನ್ನು ಸ್ಟೇ ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ. ಅದು ಪೆಂಡಿಂಗ್ ಉಂಟು. ಸೊ ನಾಳೆ ಸುಪ್ರೀಂ ಕೋರ್ಟ್ ಆ ಸ್ಪೀಕರ್ ಆದೇಶ ಏನಿದೆ ಡಿಸ್ಕ್ವಾಲಿಫೈ ಮಾಡಿದ್ದು ಅದಕ್ಕೆ ಸ್ಟೇ ಕೊಟ್ಟರೆ ಇಟ್ ವಿಲ್ ಆಸ್ ಇಫ್ ದಟ್ ಆರ್ಡರ್ ಆಫ್ ದ ಸ್ಪೀಕರ್ ವಿಲ್ ಹ್ಯಾವ್ ನೋ ಇಫೆಕ್ಟ್, ಇನ್ ವಿಚ್ ವೆಂಟ್ all these MLAs automatically become MLAs. ಅವರ ಪೊಸಿಷನ್ ಆಸ್ MLA ರೆಸ್ಟೋರ್ ಆಗ್ತದೆ. ಒನ್ಸ್ ಅವರ ಪೊಸಿಷನ್ MLA ರೆಸ್ಟೋರ್ ಆದರೆ ದರ್ ವಿಲ್ ಬಿ ನೋ ವೇಕೆನ್ಸಿ. ಈ 15 ಸೀಟಿಗೆ ಕೂಡ ಅಥವಾ 17 ಸೀಟಿಗೆ ಸ್ಟೇ ಕೊಟ್ಟರೆ ಸ್ಪೀಕರ್ ಆರ್ಡರ್ ಮೇಲೆ ಆ 17 ಜನ ಕೂಡ MLA ಆಗಿರ್ತಾರೆ. ಆ ವೇಕೆನ್ಸೀಸ್ ಫಿಲ್ ಅಪ್ ಆಗಿರ್ತದೆ ಬೈ ದಮ್ ಓನ್ಲಿ. When there is no vacancy, election commission ಮುಂದರಿಲಿಕ್ಕೆ ಆಗೋದಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟರೆ ಕೂಡಲೇ ಇಲೆಕ್ಷನ್ ಕಮಿಷನ್ ವಿಲ್ ಬಿ ಕಂಪೆಲ್ಡ್ ಟು ವಿಡ್ರಾ ದಿ ನೋಟಿಫಿಕೇಶನ್. ಅದು ಇಲೆಕ್ಷನ್ಗೆ ನೋಟಿಫಿಕೇಶನ್ ಇಶ್ಯೂ ಮಾಡಿದ ಯಾವ ಆಧಾರದಲ್ಲಿ? ವೇಕೆನ್ಸಿ ಉಂಟು ಅಂತ. ಈ ಸುಪ್ರೀಂ ಕೋರ್ಟ್ ಸ್ಟೇಯಿಂದಾಗಿ ವೇಕೆನ್ಸಿ ಇಲ್ಲ ಅಂತಾದರೆ ಯು ಕಾಂಟ್ ಹೋಲ್ಡ್ ಇಲೆಕ್ಷನ್ ಟು ಎ ಪೋಸ್ಟ್ ವಿಚ್ ಈಸ್ ನಾಟ್ ವೇಕೆಂಟ್, ಆಲ್ರೆಡಿ ಫಿಲ್ಡ್ ಅಪ್. ನೀವು ಇನ್ನೊಬ್ಬರನ್ನು ಎಲೆಕ್ಟ್ ಮಾಡಿದರೆ ಅವರಿಬ್ಬರಲ್ಲಿ ಯಾರು ಅಂತ ಚರ್ಚೆ ಬರುವುದಿಲ್ಲ. ದೇರ್ಫೋರ್ ಇಲೆಕ್ಷನ್ ಕಮಿಷನ್ಸ್ ರೈಟ್ ಆಫ್ ಹೋಲ್ಡಿಂಗ್ ಇಲೆಕ್ಷನ್ ವಿಲ್ ಲ್ಯಾಪ್ಸ್ ಮೊಮೆಂಟ್ ದಿ ಸುಪ್ರೀಂ ಕೋರ್ಟ್ ಗ್ರಾಂಟ್ಸ್ ಸ್ಟೇ ಆಫ್ ದಿ ಸ್ಪೀಕರ್ಸ್ ಆರ್ಡರ್. ದಟ್ ಇಸ್ ದ ಪೊಸಿಷನ್. ಅಂದ್ರೆ ಈ ಒಂದು ಅರ್ಜಿ ಅಂದ್ರೆ ಅನರ್ಹ ಶಾಸಕರ ಅರ್ಜಿ ಈಗಾಗಲೇ ಅವರ ಅನರ್ಹತೆಯ ಅರ್ಜಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಅದು ಇತ್ಯರ್ಥವಾಗೋದಕ್ಕೂ ಮೊದಲೇ ಚುನಾವಣಾ ಆಯೋಗ ಚುನಾವಣೆಗೆ ದಿನಾಂಕವನ್ನ ಘೋಷಣೆ ಮಾಡಿದೆ. ಇನ್ನು 6 ತಿಂಗಳು ಸಮಯ ಇದ್ರೂ ಕೂಡ ಈ ರೀತಿ ಮಾಡಿದೆ. ಇದು ತಪ್ಪು ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಮತ್ತೆ ಸ್ಪೀಕರ್ ಏನು ಅನರ್ಹ ಮಾಡಿದ್ರು ಅವ್ರನ್ನ, ಆ ನಡೆಯೇ ಸರಿ ಇಲ್ಲ, ಇದು ಸಂವಿಧಾನ ವಿರೋಧಿ, ಕಾನೂನು ಬಾಹಿರ ಅನ್ನೋ ನಿಟ್ಟಿನಲ್ಲಿ ಬಿ.ವಿ. ಆಚಾರ್ಯ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.